ನಮಸ್ಕಾರ ಎಲ್ಲರಿಗೂ. ನಾವು ಗುರುಮಾತೆ ಬಗ್ಗೆ ಕೇಳ್ತಾ ಇದ್ವಿ ಒಂದಷ್ಟು ಮಾಹಿತಿ. ಸೊ ಅವ್ರ ಬಗ್ಗೆ ಇವತ್ತು ಹೇಳೋಣ. ಹಾ. ಎಷ್ಟು ಆಗ್ತದೋ ಅಷ್ಟು ಹೇಳೋಣ. ಹಾ. ಇದು ಒಂದು ಗಾದೆ ಇದೆ. ಹಾ. ಏನಂದ್ರೆ ಹಾ. ಪ್ರತಿಯೊಂದು ಮನುಷ್ಯನ ಹಿಂದ್ಗಡೆ ಒಂದು ಹೆಂಗಸಿರ್ತಾರೆ ಅಂತ. ಹೌದು. ಸೊ ಆ ಥರ ಹಾ. ನಮ್ಮ ಗುರು ಅಮರ ಅವ್ರ ಹಿಂದ್ಗಡೆ ಹಾ. ಗುರುಮಾತೆ ಇದ್ರು. ಹಾ. ಅವರು ಸಾಕಷ್ಟು ಹಾ. ಅವ್ರನ್ನ ಆಧ್ಯಾತ್ಮಿಕಲ್ಲಿದ್ದರು. ಹಾ. ಹಾ. ಅವರು ನಮಗೆ ಗುರು ಅಮರ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿದ್ರು ಅವರು. ಹಾ. ಆಯ್ತಾ. ಹಾ. ಸೊ ಅವ್ರು ಬಂದ್ಬಿಟ್ಟು 1930 ಹ್ಮ್. ಪಾಳೆಗಾರ ಶ್ರೀ ಮಂಜರಾಬಾದ್ ವೆಂಕಟರಮಣ ನಾಯ್ಕ ಹ್ಮ್. ಮತ್ತು ಶ್ರೀಮತಿ ಶಾರದಮ್ಮ ಸುಶೀಲಾಬಾಯಿ ಹ್ಮ್. ಅವ್ರಿಗೆ ಇವರು ಹುಟ್ಟಿದ್ದು ಹಾಸನ್ನಲ್ಲಿ. ಹ್ಮ್. ಹ್ಮ್. ಆಮೇಲೆ ಮೈಸೂರಿಗೆ ಬಂದರು. ಹ್ಮ್. ಆಮೇಲೆ ಬೆಂಗಳೂರು ಸಿಟಿಗೆ ಬಂದರು. ಹ್ಮ್. ಅವ್ರ ತಂದೆ ಬಂದು ಒಂದು ಜಾಗೀರ್ದಾರ್ ಆಗಿದ್ರು ಹ್ಮ್. ಆ ಬ್ರಿಟಿಷ್ ಕಾಲದಲ್ಲಿ. ಹ್ಮ್. ಹ್ಮ್. ಅವರು ಹಿಂದೆ ಹ್ಮ್. ಪಾರಂಪರೆ ನಮ್ಮ ಗುರುಮಾತೆ ಅವ್ರದ್ದು ಬಂದು ಹಕ್ಕ ಬುಕ್ಕ ಹ್ಮ್. ಆ ಡೈನಾಸಿಟಿ ಹಾ. ಓಕೆ. ವಿಜಯನಗರ ಹಾ. ಸಂಸ್ಥಾನದಲ್ಲಿ ಬಂದವರು ಅವರು. ಹಾ. ಆ ಲೀನೇಜ್ನಿಂದ ಬಂದವರು. ಅವರು 19 ವರ್ಷ ಇರುವಾಗ ಅವ್ರಿಗೆ ಅಂಬರೀಷ್ ವರ್ಮಾ ಅಂತ ನಮ್ಮ ಗುರುಗಳು ಅವ್ರ ಜೊತೆಯಲ್ಲಿ ಮದುವೆ ಆಯಿತು. ಅವರು ಬಂದ್ಬಿಟ್ಟು BG ದೇಸಾಯಿ ಕೌಜಲ್ಗಿ ಸಂಸ್ಥಾನದ ಅವ್ರ ಮಗನೇ ಅಂಬರೀಷ್ ವರ್ಮಾ ಅವರು. ಹ್ಮ್. ಅವರು ಒಳ್ಳೆ ವ್ಯಕ್ತಿ. ಹ್ಮ್. BG ದೇಸಾಯಿ ಅವರು ಹ್ಮ್. ಒಂದು ನೋಬಲ್ ಪರ್ಸನಾಲಿಟಿ. ಹ್ಮ್. ಅವರು ಬ್ರಿಟಿಷ್ ರಾಜ್ಯದಲ್ಲಿ ಅವ್ರಿಗೆ ಜಮೀನ್ದಾರಾಗಿ ಹ್ಮ್. ಇದ್ದರು. ಹ್ಮ್. ಅಲ್ಲಿರೋ ಜಾಗಗಳಿಗೆಲ್ಲ ಅವರೇ ಹ್ಮ್. ಎಲ್ಲ ನೋಡಿಕೊಂಡು ಎಲ್ಲ ಮಾಡಿಕೊಂಡು ಹ್ಮ್. ಒಂದು ಧರ್ಮದಿಂದ ಅವರು ಹ್ಮ್. ಆಚರಿಸ್ತಾ ಇದ್ರು. ಹ್ಮ್. ಅವರು ತುಂಬ ಹೆಸರು ತಗೊಂಡ್ರು, ದಾನ ಶೂರ ಕರ್ಣ ಅಂತ. ಹ್ಮ್. ಅಷ್ಟು ಒಂದು ದೊಡ್ಡ ವ್ಯಕ್ತಿ, ಧಾರಾಳ ಮನಸ್ಸೆಲ್ಲ ಅವ್ರಿಗೆ. ಹ್ಮ್. ಆಮೇಲೆ ಏನಾಯಿತು, ಸುಶೀಲಮ್ಮ ಅವರು ಹ್ಮ್. ನಮ್ಮ ಗುರುಮಾತೆ ಹ್ಮ್. ಅವ್ರದ್ದು ಮದುವೆ ಹ್ಮ್. ಅದು ಒಂದು ಆಕ್ಸಿಡೆಂಟ್ ಇಲ್ಲ, ಹ್ಮ್. ಅದು ಒಂದು ಭಗವಂತನ ಇಂಟರ್ವೆನ್ಷನ್ ಹಾ. ಹಾ. ಆಗಿ ಹ್ಮ್. ಈ ಎರಡು ದಿವ್ಯ ಆತ್ಮಗಳು ಸೇರ್ತದ್ದು. ಹ್ಮ್. ಒಂದ್ಸತಿ ಸುಶೀಲಮ್ಮ ಅವರು 16 ವಯಸ್ಸಿರುವಾಗ ಅವರು ಆಧ್ಯಾತ್ಮಿಕವಾಗಿ ಈ ಜನಾರ್ದನ ದೇವಸ್ಥಾನ ಹ್ಮ್. ಮಂಡ್ಯ ಹ್ಮ್. ಕ್ಷೇತ್ರದಲ್ಲಿ ಹೋಗ್ತಾರೆ. ಹ್ಮ್. ಹೋಗುವಾಗ ಅಲ್ಲಿ ಆ ಭಗವಂತನ ಮುಂದ್ಗಡೆ ನಿಂತ್ಕೊಳ್ಳುವಾಗ ಸಡನ್ ಆಗಿ ಒಬ್ಬರು ಸ್ಟ್ರೇಂಜರ್ಗೆ ಏನಂತೀರಾ, ಸ್ಟ್ರೇಂಜರ್ ಅಂತ ಹೇಳಿ ಪರವಾಗಿಲ್ಲ. ಸ್ಟ್ರೇಂಜರ್ ಪರ್ಸನ್ ಬಂದು ನಿಂತ್ಕೊಳ್ತಾರೆ. ಹ್ಮ್. ನಿಂತ್ಕೊಂಡು ಅವರು ವೈಟ್ ಧೋತಿನೂ ವೈಟ್ ಜುಬಾ ಹಾಕೊಂಡಿರ್ತಾರೆ. ಹ್ಮ್. ಅವ್ರೇನು ಮಾಡ್ತಾರೆ, ಈ ಅಮ್ಮನ ಕತ್ತಿಗೆ ಒಂದು ಹೂವಿನ ಮಾಲೆ ಹಾಕ್ತಾರೆ. ಹ್ಮ್. ಹಾಕ್ಬಿಟ್ಟು ಇವರು ಅದು ಗಂಧರ್ವ ವಿವಾಹ ಅಂತಾರೆ ಅವರು. ಹ್ಮ್. ಇದು ಒಂದು ಆ್ಯಕ್ಚುಲಾಗಿ ಹ್ಮ್. ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್ ಇದು. ಹ್ಮ್. ಗುರುತು ಪರಿಚಯ ಇಲ್ಲದ ವ್ಯಕ್ತಿ ಹೇಳ್ಬೋದು. ಆ ಥರ ಸ್ಟ್ರೇಂಜರ್. ಓಕೆ. ನಮ್ಮ ಗುರುಮಾತೆ ಜೀವನದಲ್ಲಿ ಸಾಕಷ್ಟು ಡಿವೈನು ಅನುಭವಗಳಾಗಿದೆ. ಹಾ. ಮುಂಚೆ ಮದುವೆಗೆ ಮುಂಚೆನೂ, ಮದುವೆ ಆದಮೇಲೆನೂ. ಮದುವೆ ಆದಮೇಲೆನೂ ಹಾ. ಹಾ. ಅವರು ಮದುವೆ ಆದಮೇಲೆ ಅವರು ನಮ್ಮ ಗುರುಗಳಿಗೆ ಡಿವೋಟ್ ಆಗಿದ್ರು, ಸ್ಪಿರಿಚುವಲ್ ಜಾಯಿಂಟ್ ಆಗಿದ್ರು. ಹಾ. ಆದರೂ ಅವರು ಮೆಟೀರಿಯಲ್ ಲೈಫಲ್ಲಿ ಸಾಕಷ್ಟು ಕಷ್ಟಗಳು ಹಾ. ಹಾ. ಅನುಭವಿಸಿದ್ದಾರೆ. ಅವರು ಹ್ಮ್. ಹ್ಮ್. ಸಾಂಸಾರಿಕ ಜೀವನದಲ್ಲಿ ತುಂಬಾನೇ ಕಷ್ಟ ಅಂತ. ಕಷ್ಟ ಬಿದ್ದಿದ್ದಾರೆ. ಅದನ್ನೆಲ್ಲ ಎದುರಿಸ್ಕೊಂಡು ಹಾ. ಅವರು ಪತಿವ್ರತ ಅಂತ ಹೆಸರು ತಗೊಂಡಿದ್ದಾರೆ. ಹಾ. ಅದೇ ವಶಿಷ್ಠ ಮಹರ್ಷಿ ಆಮೇಲೆ ವಿಶ್ವಾಮಿತ್ರ ಮಹರ್ಷಿಯಿಂದ ಅವ್ರಿಗೆ ಆ ಒಂದು ಟೈಟಲ್ ಕೊಟ್ಟರು, ಪತಿವ್ರತೆ ಅಂತ. ಹಾ. ಯಾಕೆಂದರೆ ಅವರು ಪತಿವ್ರತ ಧರ್ಮವನ್ನು ಆಚರಿಸಿದ್ರು ಅವರು. ಹಾ. ಆಮೇಲೆ ನಮ್ಮ ಗುರು ಹ್ಮ್. ಅವರು ದೇಹ ಬಿಟ್ಟ ಮೇಲೆ ಹಾ. ಗುರುಮಾತೆನೇ ತಗೊಂಡು ಹಾ. ಅದನ್ನು ನಡೆಸ್ಕೊಂಡಿದ್ರು. ಹಾ. ಹಾ. ಅವರು ಸಾಕ್ಷಾತ್ ಅನ್ನಪೂರ್ಣಿ ಸ್ವರೂಪ. ಹಾ. ಅವರು ನಮ್ಮ ಬನವತಿ ಆಶ್ರಮಕ್ಕೆ ಎಷ್ಟು ಜನ ಬಂದರು, ಹಾ. ಇಲ್ಲ ಅವ್ರ ಮನೆಗೆ ಎಷ್ಟು ಜನ ಬರಲಿ, ಹಾ. ಅವ್ರಿಗೆಲ್ಲ ಅವರು ಹಾ. ಏನಾದರೂ ಒಂದು ಊಟಕ್ಕೆ ಕೊಟ್ಟು ಕಳಿಸ್ತಾಯಿದ್ರು. ಹಾ. ಒಂದು ಸತಿ 1997ನಲ್ಲಿ ಹಾ. ಅವರು ಜರ್ಮನಿಗೆ ಹೋಗಿದ್ರು. ಹಾ. ಅಲ್ಲಿ ಅವರು ಸಿಸ್ಟರ್ ಮಧು ಹ್ಮ್. ಕಾಯಿಲೆ ಆಗಿದ್ರು. ಹ್ಮ್. ಅವರು ಹಾಸ್ಪಿಟ್ಲ್ಗೆ ಹೋದರು. ಹ್ಮ್. ಅವರನ್ನು ಇವರು ಹ್ಮ್. ನೋಡ್ಕೊಳ್ತಾ ಇದ್ರು. ಹ್ಮ್. ಅಲ್ಲಿ ಒಂದು ಹೂವಿನ ಪಾಟ್ ಇಟ್ಟಿದ್ರು ಹ್ಮ್. ವೆರಾಂಡಾದಲ್ಲಿ. ಹ್ಮ್. ಅದು ವೈಲೆಟ್ ಕಲರ್ ಹ್ಮ್. ಬಣ್ಣ ಹೂವುಗಳಿತ್ತು. ಹ್ಮ್. ಅದು ಅವ್ರ ಫ್ಯಾಮಿಲಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು. ಹ್ಮ್.
ಗುರುಮಾತೆ ಅವರು ಯಾವಾಗಲೂ ಬ್ಯುಸಿಯಾಗಿದ್ದರು. ಈ ಹೂವಿನ ತೊಟ್ಟಿಗೆ ಅಷ್ಟು ಗೌನ್ಸ್ ಕೊಡಿಲ್ಲ, ನೀರು ಹಾಕಿಲ್ಲ ಅವರು. ಪಾಟಿಗೆ ಇದು ಕಂಪ್ಲೀಟಾಗಿ ಒಣಗೋಗಿತ್ತು. ನಮ್ಮ ಗುರುಮಾತೆ ಅವರು ಬ್ರದರಿಲ್ಲ, ಅವರು ಇದನ್ನು ನೋಡ್ಬಿಟ್ಟು ನಿಮಗೆಲ್ಲ ಈ ಒಂದು ಹೂಗಳು ಕೇರ್ ಮಾಡೋಕ್ಕೆ ನಿಮಗೆ ಡಿಸಿಪ್ಲಿನ್ ಇಲ್ಲ ಅಂತ ಒಂಥರ ಇಂಡೈರೆಕ್ಟಾಗಿ ಬೈದರು. ಅದು ಸ್ವಲ್ಪ ಗುರುಮಾತೆಗೆ ಮನಸ್ಸಿಗೆ ನೋವಾಯಿತು. ಆವಾಗ ಅವರು ಕೂತ್ಕೊಂಡು ಶ್ರೀ ಕೃಷ್ಣನಿಗೆ ಬೇಡ್ಕೊಂಡ್ರು, ಈ ಥರ ನನಗೆ ಅಪ್ಪನಿಂದ ಬಂದಿದೆ, ನೀವು ಏನಾದರೂ ಮಾಡಿ ಈ ಒಂದು ಹೂಗಳನ್ನ ತಿರ್ಗಾ ಜೀವಂತ ಕೊಡಿ ಅಂತ. ಸೊ ಅವರು ಈ ಥರ ಹೇಳಿದ್ರು, ಇದನ್ನು ನೀನು ಮಾಡಿಲ್ಲ ಅಂದರೆ ಇನ್ಮೇಲೆ ನಾನು ನಿಮ್ಮನ್ನು ಪೂಜಿಸಿದ್ದೆ. ಆಮೇಲೆ ಅವ್ರೇನು ಮಾಡಿದ್ರು, ನೀರು ತಗೊಂಡು ಶ್ರೀ ಕೃಷ್ಣನ ಹೆಸರು ಹೇಳಿ ಆ ಹೂವಿನ ಪಾಟ್ ಮೇಲೆ 3 ಸತಿ ಕ್ಷಮಿಸಿದ್ರು. ಅಷ್ಟೇ ಮಾಡಿದ್ದಕ್ಕೆ ಆ ಭಗವಂತನ ಅನುಗ್ರಹದಿಂದ ಇವರು ಬೇಡಿಕೆಯನ್ನು ಇದು ಅವರು ಆಶೀರ್ವಾದ ಮಾಡಿ ಆ ಫ್ಲವರ್ಸ್ ಎಲ್ಲ ತಿರ್ಗಾ ಜೀವನ ಬಂತು. ಇದ ಪ್ರಕಾರ ಒಂದು ದಿವಸ ಇವ್ರು ಬಂದ್ಬಿಟ್ಟು ಬೆಡ್ ಮೇಲೆ ಮಲ್ಕೊಂಡಿದ್ರು. ಅವರು ಸಿಕ್ಕಾಪಟ್ಟೆ ನೋವಿತ್ತು, ನೆಕ್ಕಲ್ಲಿ, ಕತ್ತಲ್ಲಿ. ಈ ಒಂದು ನೋವಿನಿಂದ ಅವರು ಹಿಂಗೆ ಉರುಳ್ತಾ ಇದ್ರು. ಅವಾಗ ಒಂದು ಮೇಲ್ ಫೀಚರು, ಆ ಒಂದು ಗಡಿಯಾರ ಇತ್ತು, ಸ್ಕ್ವೇರ್ ಇದು, ಅದರಿಂದ ಆಚೆ ಬಂದು ಅದು ಇವ್ರ ಕಡೆಯಿಂದ ಬರ್ತಾ ಇತ್ತು. ಅದು ಆ ಮಿಸ್ಟೀರಿಯಸ್ ಫಿಗರ್ ಬಂದು ಇವ್ರ ಕಡೆ ಬರ್ತಾ ಇರುವಾಗ ಇವರು ಸೈಡ್ನಿಂದ ಅದು ಪಾಸ್ ಆಯಿತು. ಪಾಸ್ ಆದ್ವಾಗ ಏನಾಯಿತು, ಇವ್ರನ್ನಲ್ಲಿರೋ ಪೇಯ್ನ್ ಎಲ್ಲ ಹೊರಟೋಯ್ತು. ಸೊ ಇದು ಒಂದು ವಿಚಿತ್ರವಾಗಿ ಅನುಭವ ಆಯಿತು. ಚತುರ ನನ್ನಾದಿ ವಂದಿತ ನೀಕು ಪರಗೇಲನಯ್ಯ, ನೀ ಚರಿತಮು ಪೊಗಡಲೇರು ನಾ ಚಿಂತದಿ ಫಲಮೂಲಿಚಿ ವೇಗಮೆ ಸನಿದ ಮದರಿ ಸನಿ ನಿದ ಪಮ ಪಾದ ಮ ಗಮ ಪಾದ ಸನಿದ ಪಮ ನಿದ ಪಮ ಗಮ ಪದ ಮ ಪದ ನಿಸ ಸರಿ ನಿ ಸದ ಧರಣಿ ಪಾದ ಮ ಪದ ನಿ ಸನಿದ ಪಮ ಗಮ ನಿದ ನಿ ಪದ ಪದ ನಿ ಸಮ ಗರಿ ಸನಿ ಸನಿದ ಪ ಸನಿದ ಪಮ ಗಮ ಪದ ನಿ ಪ್ರೋತ್ಯೇವಾ